ಗದಗ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಗದಗ ಬೆಟಗೇರಿಯಲ್ಲಿ ಯಡಿಯೂರು ತೋಂಟದಾರ್ಯ ಸಂಸ್ಥಾನದ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ವ್ಯಸನ ಮುಕ್ತ ಸಮಾಜಕ್ಕಾಗಿ ಪಾದಯಾತ್ರೆ ನಡೆಯಿತು. ಕರ್ನಾಟಕದಲ್ಲಿ ಇತಿಹಾಸ ಮಾಡಿರ್ತಕ್ಕಂಥ ತೋಟದ ಸಿದ್ದರಾಮ ಬಹಳ ಕೆಟ್ಟದಾಗಿರುವ ಬಳಿಕ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ಜನರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸ್ವಇಚ್ಛೆಯಿಂದ ಮೊದಲು ವ್ಯಸನ ಮುಕ್ತರಾಗಬೇಕು ಎಂದು ಸಲಹೆ ನೀಡಿದರು. ಅಂತ ಒಂದು ಮದ್ಯಪಾನ ವ್ಯಸನದಿಂದ ಊರಲ್ಲಿರುವಂತಹ ಬಡಾವಣೆಯಲ್ಲಿರುವಂತಹ ಹಿರಿಯರು ಆ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನ ಒಂದು ವ್ಯಸನದಿಂದ ಮುಕ್ತರನ್ನಾಗಿಸುವಂತ ಕೆಲಸ ಮಾಡಿದ್ದಾರೆ. ದೂರದರ್ಶನದೊಂದಿಗೆ ವಿನಾಯಕ ಮನ್ವಿ ಈ ವರ್ಷ ಜಾತ್ರೆಯನ್ನು ವ್ಯಸನ ಮುಕ್ತದಂತಹ ಜನಪರ ಕಾರ್ಯಕ್ರಮಗಳ ಮೂಲಕ ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದರು. ಆಧ್ಯಾತ್ಮಿಕ ದಾಸೋಹ ಇರಬಹುದು, ಇನ್ನು ಅನೇಕ ಕಾರ್ಯಚಟುವಟಿಕೆಗಳನ್ನು ಹಾಗೂ ಆರೋಗ್ಯ ತಪಾಸಣೆ ಕುರಿತು 29ರಂದು ಎಲ್ಲ ಅನೇಕ ಮಹಾನ್ ವೈದ್ಯರು ಬರ್ತಾ ಇದ್ದಾರೆ. ಬಿಡಿ ಸಿಗರೇಟ್ ಸೇದೋದಿರಬಹುದು. ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಮಾನ್ವಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಜಾತ್ರೆಯ ಉದ್ದೇಶವಾಗಿದೆ ಎಂದರು. ಒಂದು ಸ್ಥಿತಿಯಲ್ಲಿ ಇರುವಂತ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಸಿದ್ದರಾಮ ಸ್ವಾಮಿಗಳು ತಾವೇ ಸ್ವತಃ ಆಗಿ ಇವತ್ತು ಬೀದಿಗಳಲ್ಲಿ ಬಂದು ಈ ವ್ಯಸನವನ್ನ ಬಿಡ್ರಿ, ತಾವು ಕೂಡ ಒಂದು ಒಳ್ಳೆಯ ಸಂಸಾರವನ್ನ ಸಾಗಿಸ್ರಿ ಅಂತ ಹೇಳಿ ತಾವು ಎಲ್ಲರನ್ನೂ ಕಳಕಳಿಯಾಗಿ ಬೇಡ್ಕೊಂಡ್ರು.